ಒಂದು ದೊಡ್ಡ ಮನೆ, ಅರಮನೆ ಅಂತ ಮನೆ, ಶ್ರೀಮಂತ ಗಂಡ ಹೆಂಡತಿ. ಅದ್ರ ಎದುರುಗಡೆ ಔಟ್ ಹೌಸ್, ಆ ಪುಟ್ಟ ಗುಡಿಸಲು. ಆ ಗುಡಿಸಲಿನಲ್ಲಿ ಇವತ್ತು ಬೆಳಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನದ ಊಟಕ್ಕೆ ಗ್ಯಾರಂಟಿ ಇಲ್ಲದ ಪರಿವಾರ. ಅವರಿಬ್ರು ಆರಾಮಾಗಿ ಬದುಕಿದ್ದಾರೆ. ಗಂಡ ಹೆಂಡತಿ ನಡುವೆ ಜಗಳನೇ ಇಲ್ಲ. ಇವ್ರು 24 ಗಂಟೆ ತಿಂದು ತೇಗುವಂತ ಜನ ಕಿತ್ತಾಡ್ಕೊಂಡಿರ್ತಾರೆ. ಒಬ್ಬ ಸ್ವಾಮಿಗಳು ಬಂದ್ರು ಇವ್ರ ಮನೆಗೆ, ಬಂದು ಕೇಳಿದ್ರು. ಬಂದು ಊಟ ಎಲ್ಲ ಆದ್ಮೇಲೆ ಅವ್ರು ಹೇಳಿದ್ರು, ಏನ್ ಬೇಕು ನಿಮ್ಗೆ? ಬಹಳ ಸಂತೃಪ್ತನಾದೆ ನಾನು. ಏನಿಲ್ಲ ಸ್ವಾಮಿಗಳೇ, ಅವ್ರ ಗಂಡ ಹೆಂಡತಿ ಕಿತ್ತಾಡೋದನ್ನ ನೋಡ್ಬೇಕು ಅಂತ. ಏನಾದ್ರೂ ಮಾಡಿ ಕಿತ್ತಾಡಿಸ್ಬಿಟ್ರಲ್ಲ ಅಂತ ಸ್ವಾಮಿಗೆ ಹೇಳಿದ್ರು. ಅಷ್ಟೇ ತಾನೆ, 99 ಚಿನ್ನದ ನಾಣ್ಯ ಕೊಡ್ಬೇಕು ನನಗೆ ಅಂತ ಲಂಚ. 99 ಚಿನ್ನದ ನಾಣ್ಯ ತಗೊಂಡ್ರು, ದಾರ ಕಟ್ಟಿದ್ರು, ಆ ಗುಡಿಸಿಲ್ನ ಎದುರಿಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ರು ಸ್ವಾಮಿಗಳು. ಬೆಳಗ್ಗೆ ಕಸ ಗುಡಿಸ್ತಾ ಹೆಂಡತಿ ನೋಡಿದ್ಲು, ಬಂದ್ರು, ಗಂಡನಿಗೆ ಕೊಟ್ಲು. ಗಂಡ ಬಹಳ ಖುಷಿಯಿಂದ ಚಿನ್ನದ ನಾಣ್ಯಗಳಲ್ಲ ಲೆಕ್ಕ ಹಾಕ್ತಾ ಕೂತ. ಒಂದೇ ಒಂದು ಪ್ರಾಬ್ಲಮ್, 99 ಇತ್ತು. 100 ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಬಹಳ ಚೆನ್ನಾಗಿತ್ತಲ್ಲ. ಗಂಡ ತಕ್ಷಣ ಹೇಳ್ದ, ನೋಡು ಇವತ್ತಿಂದ ಇದು 100 ಮಾಡೋ ಕೆಲಸ ಮಾಡ್ಬೇಕು ನಾವು. ಹೆಂಗ್ ಮಾಡ್ಬೇಕು? ನೀನ್ ಇವತ್ತಿಂದ ಅಡುಗೆ ಮಾಡ್ಬೇಡ, ಒಂದು 4-5 ದಿನ ಊಟ ಮಾಡೋದು ಬೇಡ. ನಾವು ಆ ದುಡ್ಡು ಏನು ಉಳಿಸ್ತೀವೋ ಅದನ್ನ ತಗೊಂಡು ಇದಕ್ಕೆ ಹಾಕೋಣ. ಬಟ್ ಇವ್ನು ಕೆಲಸ ಮಾಡ್ಬೇಕಲ್ಲ, ಊಟ ಮಾಡ್ಲಿಲ್ಲ ಅಂದ್ರು. ಬೆಳಗ್ಗೆ ಇದ್ದ ಅವತ್ತು ಕೆಲ್ಸಕ್ಕೆ ಹೋದ, ರಾತ್ರಿ ಬಂದ, ಬಹಳ ಮರ್ತೋಗ್ಬಿಟ್ಟಿದ್ದಾನೆ, ಹಸಿವು ಅಂತ ಬಂದ. ಹೆಂಡತಿನ ಕೇಳಿದ, ಏನ್ ಅಡುಗೆ ಮಾಡಿದ್ಯಾ? ಏನ್ ಅಡುಗೆ ಮಾಡೋದ್ ಬೇಡ ಅಂತ ಹೇಳಿದ್ವಲ್ಲ ನೀವು. ಅವನಿಗೆ ಗಿರ್ರಂತೂ ಒಂದ್ಸಲ, ಆದ್ರೆ ಏನು ಹೇಳಂಗಿಲ್ಲ, ಇವನೇ ಹೇಳಿರೋದು. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಎದ್ದಿದ್ದಾನೆ, ಹೊಟ್ಟೆ ಹಸಿತಾ ಇದೆ ಒಂದ್ ಕಡೆ, ಬಟ್ ಇವನೇ ಹೇಳಿದಾನೆ ಕೆಲ್ಸಕ್ಕೆ ಹೋಗ್ಬೇಕು. ಅವತ್ ಕೆಲ್ಸಕ್ಕೆ ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಫುಲ್ ಔಟ್ ಬರ್ಸ್ಟ್ ಆಗ್ಬಿಟ್ಟೆ, ನಾನು ತಡಿಲಿಕ್ಕೆ ಆಗ್ತಾ ಇಲ್ಲ, ಇವತ್ತು ಅಡುಗೆ ಮಾಡಿಲ್ವಾ, ಸಾಯ್ತಾ ಇದ್ದೀನಿ ನಾನು ಇಲ್ಲಿ ಅಂತ ಕೂಗಾಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ಮೇಲಿಂದ ಈ ಗಂಡ ಹೆಂಡತಿ ಖುಷಿ ಆಗ್ಬಿಟ್ರು, ಏನ್ರಿ ಸ್ವಾಮಿಗಳು ಏನ್ ಮಂತ್ರ ಪ್ರಯೋಗ ಮಾಡಿದ್ದಾರೆ. ಅಷ್ಟೊತ್ತಿಗೆ ಅವನಿಗೆ ಗೊತ್ತಾಯ್ತು, ಅವನು ತುಂಬಾ ಬುದ್ಧಿವಂತ. ಆ ಗುಡಿಸಲ್ ಅವನೇನ್ ಮಾಡಿದ, ಆ 2 ದಿನದ ದುಡ್ಡನ್ನ ಆ ಚೀಲದಲ್ಲಿ ಹಾಕ್ದ, ಕಟ್ಟದ. 2 ದಿನ ಬಿಟ್ಟು ಸ್ವಾಮಿಗಳು ಅದೇ ದಿಕ್ಕಲ್ಲಿ ಬರ್ತಿದ್ರು. ಸ್ವಾಮಿಗಳಿಗೆ ಆ ಚೀಲವನ್ನು ಕೊಟ್ಟು, ಸ್ವಾಮಿಗಳೇ ನಮ್ಮ ಮನೆ ಹತ್ರ ನಮ್ಗೆ ಗೊತ್ತಿಲ್ಲದೆ ಬಂದು ಬಿದ್ದಿತ್ತು, ಸ್ವಲ್ಪ ದುಡ್ಡು ನಾವೇ ಸೇರಿಸಿಟ್ಟಿದೀವಿ, ನೀವು ತಗೊಂಡು ಹೋಗ್ಬಿಡಿ. ಬಹಳ ಬುದ್ಧಿವಂತ ಅವನು. ತಕ್ಷಣ ಸ್ವಾಮಿಗಳು ಏನ್ ಮಾಡಿದ್ರು, ಯಾವುದು ನಿಮ್ ಬದುಕನ್ನು ಹಾಳು ಮಾಡ್ತೋ ಅದನ್ನ ನಾನು ಇಟ್ಕೊಂಡು ಏನ್ ಮಾಡ್ಲಿ, ನಾನು ತಗೊಂಡೋಗಿ ಅವ್ರಿಗೆ ಕೊಟ್ಟು ಬರ್ತೀನಿ ಅಂತ ಎಕ್ಸ್ಟ್ರಾ ಆಡೆಡ್ ದುಡ್ಡನ್ನು ಸೇರಿಸಿ ಅದನ್ನ ಶ್ರೀಮಂತರ ಮನೆಗೆ ಕೊಟ್ಟು, ನೀವೇ ಇಟ್ಕೊಂಡ್ರಪ್ಪ, ನಿಮ್ 99 ನಿಮಗೆ ಇರಲಿ ಅಂತ. ಈ 99 ಕಂಪ್ಲೀಟ್ ಆಗಲ್ಲ ರೀ ಯಾವಾಗ್ಲೂ. ಪ್ರತಿ ಬಾರಿ ಇದು ತನ್ನದೇ ಆಗಿರುವಂತ ಒಂದು ಸಮಸ್ಯೆಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಅದಕ್ಕೆ ನಮ್ಗೇನಾಗಿದೆ ಇವತ್ತು ಅಂತಂದ್ರೆ, ಕತ್ತೆ ತರ ದುಡಿಯೋದು, ಸಂಭ್ರಮಕ್ಕೋಸ್ಕರ ಖರ್ಚು ಮಾಡೋದು ಅಂತ. ನನಗೆ ಯಾವಾಗಲೂ ಈ ಪ್ರಶ್ನೆ ಕಾಡ್ತಾ ಇರುತ್ತೆ. ಹೆಂಡತಿ ಮಕ್ಕಳು, ಆ ಮಕ್ಕಳ ಮದುವೆ, ಅವ್ರ ಹೆಂಡತಿ ಮಕ್ಕಳು, ಆ ಮಕ್ಕಳುಗಳ ಮದುವೆ, ಅವ್ರ ಹೆಂಡತಿ ಮಕ್ಕಳು, ಈ ಚಕ್ರವೇ ನಮ್ಮ ಬದುಕನ್ನು ಸುತ್ತಾಡಿಸಿ 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 ಆಚೆ ಬರದಂತೆ ಕಟ್ಟಿಬಿಟ್ಟಿದೆ ಅಂತ. ಡಾಕ್ಟರ್ ಏನು ಹೇಳಿದ್ರು, ನಾವೆಲ್ಲರೂ ನಮ್ಮ ಗೋಲ್ ಏನು, ಬಹಳ ಚೆನ್ನಾಗಿ ಹೇಳಿದ್ರು ಅವರು. ನಾವೆಲ್ಲರೂ ಜನನ ಮರಣಗಳ ಚಕ್ರದಿಂದ ಆಚೆಗೆ ಬರಬೇಕು. ಜನನ ಮರಣಗಳ ಚಕ್ರದಿಂದ ಆಚೆ ಬಿಡಿ. ಹೆಂಡತಿ ಮಕ್ಕಳು, ಮಕ್ಕಳು ಮೊಮ್ಮಕ್ಕಳು, ಈ ಚಕ್ರದಿಂದ ಆಚೆ ಬಂದ್ಬಿಡಿ. ಗಂಡು ಮಗನಿಗೊಂದು ಮದುವೆ ಮಾಡ್ಬಿಡ್ಬೇಕು ಅರ್ಜೆಂಟ್. ಯಾಕೆ ಅಂದ್ರೆ ಒಂದು ಮಗ ಬೇಕು, ಮುಂದೆ ಹೋಗ್ಬೇಕು, ಆ ಪೀಳಿಗೆ ಮುಂದುವರಿಬೇಕು ಅಂತ. ಪೀಳಿಗೆ ಮುಂದುವರಿಯೋದಲ್ಲ, ಇವರಿಗೆ ಅದನ್ನ ಅನುಭವಿಸಿ ಅನುಭವಿಸಿ ಅದರಲ್ಲೇ ಮುಳುಗಿದ್ದು ಮುಳುಗಿದ್ದು ರೂಢಿಯಾಗ್ಬಿಟ್ಟಿದೆ. ಆಚೆ ಬರ್ಲಿಕ್ಕೆ ಮನಸ್ಸು ಹೋಗ್ತಿಲ್ಲ. ನಾನು ಬಹಳ ಜನರಿಗೆ ಯಾವಾಗ್ಲಾದ್ರೂ ಅನ್ಕೊಳ್ತಿರ್ತೀನಿ, ಹೆಣ್ಣು ಸಿಗ್ಲಿಲ್ಲ ಅಂತ ಕಣ್ಣೀರ್ ಹಾಕ್ಬೇಡ ಕಣೋ, ಪುಣ್ಯ ನಿಂದು, ಬಚಾವಾಗ್ಬಿಟ್ಟೆ ನೀವು, ಹೋಗು. ಮಗು ಆಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ, ಪುಣ್ಯ ನಿಂದು, ಯಾವುದೋ ಒಂದು ಚಕ್ರಕ್ಕೆ ಮತ್ತೆ ಸಿಕ್ಕಿಕೊಳ್ಳೋದಿತ್ತಲ್ಲ, ಬಚಾವಾಗ್ಬಿಟ್ಟೆ, ಆರಾಮಾಗಿ. ಬಟ್ ನಮ್ಗೆ ಅರ್ಥವೇ ಆಗೋದಿಲ್ಲ ಆ ಚಕ್ರಗಳು ಹೇಗೆ ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡುತ್ತೆ ಅಂತಂದ್ರೆ, ವಿ ಸ್ಟಾರ್ಟ್ ಎಂಜಾಯಿಂಗ್ ಇಟ್. ಎಷ್ಟು ಎಂಜಾಯ್ ಮಾಡ್ತೀವಿ ನಾವು ಅದನ್ನ ಅಂತಂದ್ರೆ ನಂಗೆ ಗೊತ್ತಿಲ್ಲ. ಪದೇ ಪದೇ ಹೇಳಿದ್ರು, ಒಂದು ರಿಪೀಟೇಷನ್ ಆದ್ರೂ ಬಹಳ ಚೆನ್ನಾಗಿದೆ. ರಾಮಕೃಷ್ಣರು ಹೇಳ್ತಾರೆ, ಅನೇಕ ಬಾರಿ ನಾವು ಚಪ್ಪರಿಸೋದು ಹೆಂಗಿರುತ್ತೆ ಅಂತಂದ್ರೆ, ಈ ನಾಯಿ ಒಣಗೋಗಿರೋ ಮೂಳೆಯನ್ನ ಒಂದು ವಾರಗಳ ಕಾಲ ಊಟ ಇಲ್ಲದೆ ಹಸಿವಿನಿಂದ ಒಣಗೋಗಿ ತಿಂಗಳುಗಟ್ಟಲೆಯಿಂದ ಬಿದ್ದಿರುವ ಒಂದು ಮೂಳೆಯನ್ನು ನೋಡಿ ಖುಷಿ ಪಡುತ್ತಂತೆ. ಆರಾಮಾಗಿ ಅಗದು ಅಗದು ಅಗದು, ರಸನೇ ಇಲ್ಲ ಅದರಲ್ಲಿ, ತಿಂಗಳುಗಟ್ಟಲೆ ಬಿದ್ದು ಒಣಗೋಗಿದೆ, ಅಗದು ರಸ ಕುಡಿತಾ ಇದೆ, ಬಹಳ ಚೆನ್ನಾಗಿದೆ ಅನ್ನತ್ತೆ. ರಾಮಕೃಷ್ಣರು ಹೇಳ್ತಾರೆ, ಅದಕ್ಕೆ ರಸ ಎಲ್ಲಿಂದ ಬರ್ತಿದೆ ಅಂತಂದ್ರೆ, ಆ ಮೂಳೆ ಅದರ ಒಸಡನ್ನೇ ಹರಿದು ಅದರ ರಕ್ತವನ್ನೇ ಟೇಸ್ಟ್ ತೋರಿಸ್ತಾ ಇದೆ ಅಂತ.
ನಮ್ಮೆಲ್ಲರ ಬದುಕು ನಮ್ಮ ರಕ್ತವನ್ನೇ ನಾವೇ ಟೇಸ್ಟ್ ನೋಡ್ತಾ ಇರೋದು ಬಿಟ್ರೆ ಮತ್ತೇನೂ ಇಲ್ಲ, ರಾಮಕೃಷ್ಣರ ಮಾತು ಅಂತ. ಹಿಂಗಾಗಿ ನನಗೆ ಯಾವಾಗಲೂ ಅನ್ಸುತ್ತೆ, ಬಹಳ ಭಯ ಆಗತ್ತೆ. ಭಯ ಯಾಕೆ ಗೊತ್ತಾ? 45 ಆಯ್ತು. ಈಗಿನ ಜನರ ಸಾಯುವ ಸ್ಪೀಡ್ ನೋಡಿದ್ರೆ 60-65. ಯಾರಿಗೆ ಯಾವಾಗ ಲಂಗ್ಸ್ ಪ್ರಾಬ್ಲಮ್ ಬರುತ್ತೋ ಗೊತ್ತಿಲ್ಲ, ಯಾರಿಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ, ಯಾವನ್ ಕೂತಿದ್ದ ಜಾಗದಲ್ಲಿ ಹೋಗ್ಬಿಡ್ತಾನೆ ಗೊತ್ತಿಲ್ಲ. ಒಂದು ಪುಣ್ಯ ಏನು ಅಂತಂದ್ರೆ ಆರಾಮಾಗಿ ಸತ್ತೋಗ್ಬಿಡ್ತಾರೆ, ಪಟ್ ಅಂತ ಹೋಗ್ಬಿಡ್ತಾರೆ. ಅದು ಆಧುನಿಕ ಜಗತ್ತಿನ ಒಂದು ಲಾಭ. ನರಳುವ ಪ್ರಕ್ರಿಯೆ ಬಹಳ ಜನರಿಗೆ ಇತ್ತೀಚೆಗೆ ಇಲ್ಲ, ಇದ್ದ ಜಾಗದಲ್ಲಿ ನಾಪತ್ತೆ ಆಗ್ಬಿಡ್ತಾರೆ, ಬಹಳ ಸಂತೋಷ. ಆದ್ರೆ ಯೋಚನೆ ಮಾಡಿ, 60 ಡೆಡ್ಲೈನ್ ಅನ್ನೋದಾದ್ರೆ ನನ್ನ ಜೀವನದ 1/3 ಲೈಫ್ ಮುಗ್ದೇ ಹೋಯ್ತು, 2/3 ಲೈಫ್ ಮುಗ್ದೇ ಹೋಯ್ತು, ಇನ್ 1/3 ಲೈಫ್ ಮಾತ್ರ. ನಂಗೆ ಭಯ ಅನ್ಸುತ್ತೆ, ಏನ್ ಮಾಡೋದಪ್ಪ? ಇರೋದು 2 ದಾರಿ. ಒಂದು, ಚೆನ್ನಾಗಿ ಎಂಜಾಯ್ ಮಾಡು, ತಿನ್ನು, ರೆಸಾರ್ಟಿಗೆ ಹೋಗು, ಇರೋ ದುಡ್ಡನ್ನು ಚೆನ್ನಾಗಿ ಖಾಲಿ ಮಾಡು. ಗೊತ್ತಿಲ್ಲ ಯಾವಾಗ ಬದುಕಿರ್ತೀವಿ, ಯಾವಾಗ ಹೋಗ್ಬಿಡ್ತೀವಿ ಅಂತ. ಕರೋನಾ ಮಾಡಿರುವಂತ ಉಪಕಾರ ಮತ್ತು ಲಾಭ ಏನು ಅಂದ್ರೆ ಜನಕ್ಕೆ ನಶ್ವರತೆಯ ಅರಿವಾಗಿದೆ. ಇದ್ದಿದ್ದ ಕ್ಷಣದಲ್ಲಿ ಇಲ್ಲ ನಾವು ಅಂತ ಗೊತ್ತಾಗಿದೆ, ಅದು ಲಾಭ. ಆ ನಶ್ವರತೆಯ ಅರಿವಾಯ್ತು. ಯಾವ ನಶ್ವರತೆಯನ್ನ ತಿಳಿಸಿಕೊಡಬೇಕು ಅಂತ ಸ್ವಾಮಿಗಳು ಗಂಟೆಗಟ್ಟಲೆ ಪ್ರವಚನ ಮಾಡಿದ್ರು, ಅದನ್ನೊಂದು ಸಣ್ಣ ವೈರಸ್ ಹೇಳ್ಕೊಟ್ಬಿಡ್ತು. ಎಷ್ಟು ಅದ್ಭುತವಾದ ಕೆಲಸವನ್ನು ಮಾಡ್ತು. ಸಣ್ಣ ವೈರಸ್ಸು ಹೇಳ್ತು, ನೀನ್ ಇದ್ದ ಜಾಗದಲ್ಲಿ ಸತ್ತೋಗ್ತೀಯಾ, ಬಿ ಕೇರ್ಫುಲ್ ಅಂತ ಹೇಳ್ತು. ಸೊ ಅದನ್ನ ತಿಳ್ಕೊಂಡ್ಮೇಲೆ ನಮ್ ಜನ ಸತ್ತೋಗ್ತೀನಿ ಅಂತಂದ್ರೆ ಏನ್ ಮಾಡ್ಬೇಕು? ಸಾಯೋಕ್ಕಿಂತ ಮುಂಚೆ ಡಾಕ್ಟರ್ ಹೇಳಿದ್ರಲ್ಲ, ಪಂಚಕೋಶಗಳಲ್ಲಿ 4 ಕೋಶಗಳನ್ನ ಕ್ಲೀನ್ ಮಾಡು, ರಿನ್ಸ್ ಮಾಡೋದನ್ನ, 5ನೇ ಕೋಶಕ್ಕೆ ಹೋಗಿ ಇರ್ತೀಯ ಅಂತ. ಆದ್ರೆ ಅವರೇ ಹೇಳಿದ್ದಷ್ಟೇ. ನಾವೆಲ್ಲ ಅನ್ಕೋತೀವ ಹಂಗೆ. ನಾವು ತಕ್ಷಣ ಏನ್ ಹೇಳ್ತೀವಿ? ಹೆಂಗಿದ್ರು ಸಾಯ್ತೀವಿ. ತಿಂದು ಸಾಯಲ್ಲ. ಹೆಂಗಿದ್ರು ಸಾಯ್ತೀಯ, ಸುತ್ತಾಡ ಸಾಯಲ್ಲ. ಒಂದು ಕಡೆ ಕೂತ್ಕೋಬೇಕು ಅನ್ನೋ ಪ್ರಕ್ರಿಯೆಯೇ ಇಲ್ಲ. ಸುಮ್ಮನೆ ಒಂದು ಪ್ರಯೋಗ ಮಾಡಿ ನೋಡಿ. ಮನೆಗೆ ಹೋಗಿ ಜಪ ಮಾಡಿ ಅಂತ ಹೇಳೋದಿಲ್ಲ ನಾನು, ಅಫ್ಕೋರ್ಸ್ ಜಪ ಮಾಡಿದ್ರೆ ಒಳ್ಳೇದು, ಹೇಳಲ್ಲ. ಒಂದು ಕಡೆ ಚೇರ್ ಮೇಲೆ ಆದ್ರೆ ಚೇರ್ ಮೇಲೆ ಕೂತ್ಕೋಬೇಕು, ಟೈಮ್ ಪೀಸ್ ಹಿಂಗೆ ಇಟ್ಕೊಳ್ಳಿ, 1 ಗಂಟೆ ಕೂತ್ಕೋಬೇಕು. ಏನ್ ಯೋಚನೆ ಮಾಡ್ತಿರೋ ಮಾಡಿ. ಈ ಪೊಸಿಷನ್ ಅಲ್ಲಿ ಕೂತೆ ಅಂತಂದ್ರೆ 1 ಗಂಟೆ ಪೊಸಿಷನ್ ಚೇಂಜ್ ಮಾಡಿದ್ರೆ ಹಿಂಗೆ ಕೂತಿರ್ತೀನಿ. ಯೋಚನೆ ಏನಾದ್ರೂ ಮಾಡಿ, ಪರವಾಗಿಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, 99.99% ಜನ ನನ್ನ ಹತ್ರ ಆಗೋದಿಲ್ಲ ಅಂತ 10 ನಿಮಿಷಕ್ಕೆ ಡಿಸೈಡ್ ಮಾಡ್ತೀವಿ ನಾವು. 10 ಮಿನಿಟ್ಸ್. ನೀವು 1 ಗಂಟೆ ಅಂತ ಕೂತ ತಕ್ಷಣ ಮನಸ್ಸು ಏನ್ ಮಾಡುತ್ತೆ ಗೊತ್ತಾ? ತಲೆಗೆಲ್ಲ ಕೆಟ್ಟಿದ್ಯಾ ನಿನಗೆ? ಆ ಚಕ್ರವರ್ತಿಗೇನು ಬೇರೆ ಏನು ಕೆಲಸ ಇಲ್ಲ, ಅವ್ನು ಹೇಳ್ಬಿಡ್ತಾನೆ, ಹೋಗ್ತಾನೆ. ಏಳು ಮೇಲೆ ನೀನು, ನಿಂಗೆ ಎಷ್ಟು ಕೆಲಸ ಇದೆ. ನನಗೂ ಹೇಳಿದೆ ಮನಸ್ಸು, ಬೇರೆಯವ್ರಿಗೆ ಬಿಡಿ, ಆ ಸ್ವಾಮಿಗಳಿಗೇನು, ಅವ್ರಿಗೇನು ಜಗತ್ ಕಟ್ಟಬೇಕಾ? ಕೂತ್ಕೊಂಡು ಹೇಳ್ಬಿಟ್ಟು ಹೋಗ್ತಾರೆ, ನೀನ್ ಹೇಳು ಮೇಲೆ ಎಷ್ಟು ಕೆಲಸ, ಹೋಗು ಅಂತ. ಆಮೇಲೆ ಅದಕ್ಕೆ ಪೂರಕವಾಗಿ ಸಿಗುತ್ತೆ. ವಿವೇಕಾನಂದ ಹೇಳಿಲ್ವಾ, ಏಳು ಎದ್ದೇಳು, ಕೂತ್ಕೊ ಅಂತ ಹೇಳಿದ್ದನ್ನು ಕೇಳ್ಬೇಕಾ ನೀನು ಅಂತ. ಏನ್ ಮನಸ್ಸು ಒಂದಕ್ಕೊಂದಕ್ಕೊಂದು ಜೋಡಿಸಿ ನಮ್ಗನ್ಸುತ್ತೆ ಕರೆಕ್ಟ್ ಅಲ್ಲ, ನಾನ್ ಯಾಕೆ ಕೂತ್ಕೋಬೇಕು ಅಂತ. ಆದ್ರೆ ಆಮೇಲೆ ಗೊತ್ತಾಗುತ್ತೆ, ಇದು ಮನಸ್ಸು ಗಟ್ಟಿ ಮಾಡ್ತಿರೋದಲ್ಲ, ವೀಕ್ ಮಾಡ್ತಿರೋದು ನಮ್ಮನ್ನ.